ನಾವೆಲ್ಲ ಒಂದಿಲ್ಲ ಒಬ್ಬರ ಋಣದಾಗ ಬದುಕತಕ್ಕಂಥ ಋಣಜೀವಿಗಳು ಎಲ್ಲ ಋಣದಾಗ ಬದುಕಾಕತ್ತೀವ್ರಿ. ಋಣದಾಗ ಬದುಕ್ತಕ್ಕಂಥ ಜಗತ್ತಿನ ಏಕೈಕ ಜೀವಿ ಯಾವುದಪ್ಪ ಅಂತಂದ್ರ ಮನುಷ್ಯ ಮಾತ್ರ. ನಾವು ಜಗತ್ತಿನೊಳಗಡೆಗೆ ಎಲ್ಲವನ್ನ ಕಂಡುಹಿಡಿದೀವಿ. ಕುಳಿತಲ್ಲೇ ಜಗತ್ತಿನ ಮೂಲೆ ಮೂಲೆ ಇರ್ತಕ್ಕಂಥ ಘಟನೆಗಳನ್ನ ಅಂಗೈಯಾಗ ನೋಡ್ತೀವಿ, ಅಂದ್ರೆ ಮೊಬೈಲ್ದಾಗ ನೋಡ್ತೀವಿ. ಅಮೇರಿಕದ ಯುದ್ಧ ಆದ್ರ ಇಲ್ಲಿ ಬರ್ತೈತಿ, ಇರಾನ್ ಯುದ್ಧ ಇಸ್ರೇಲ್ ಆದ್ರ ನನ್ನ ಮೊಬೈಲ್ದಾಗ ಬರ್ತೈತಿ. ಎಲ್ಲವನ್ನ ಕಂಡು ಹಿಡಿದಿರ್ತಕ್ಕಂಥ ಮನುಷ್ಯ ದೊಡ್ಡ ಮಹಾಜ್ಞಾನಿ. ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಿ ಯಾವುದಾದ್ರೂ ಇದ್ದಿದ್ರ ಅದು ಮನುಷ್ಯ ಪ್ರಾಣಿ ಅಂತ ಕರಿತೀವಿ ನಾವು. ಮನುಷ್ಯ ಬಹಳ ಬುದ್ಧಿವಂತ, ಹೋದಲ್ರಿ? ಮನುಷ್ಯ ಬಹಳ ಬುದ್ಧಿವಂತ. ಮನುಷ್ಯ ಚಂದ್ರನ ಮೇಲೆ ಹೋಗಿ ಕಾಲಿಟ್ಟು ಬಂದ, ಗ್ರಹಗಳನ್ನ ಕಂಡು ಹಿಡಿದ, ಕುಳಿತಲ್ಲಿ ನಕ್ಷತ್ರಗಳನ್ನ ಕಂಡು ಹಿಡಿದ, ಸಮಯ ಕಂಡು ಹಿಡಿದ, ಭೂಗರ್ಭವನ್ನ ಅಗೆದು ಕಲ್ಲಿದ್ದಲು ತೆಗೆದ, ಪೆಟ್ರೋಲ್ ತೆಗೆದ, ಡೀಸೆಲ್ ತೆಗೆದ, ಇಂಧನಗಳನ್ನ ತೆಗೆದ, ಬಂಗಾರ ತೆಗೆದ. ಎಲ್ಲ ಮಾಡಿರ್ತಕ್ಕಂಥ ಮನುಷ್ಯನಿಗೆ ಇನ್ನುವರೆಗೆ ಈ ಭೂಮಿ ಮೇಲೆ ಒಂದು ಮಾಡಕ್ ಅಸಾಧ್ಯ ಆಗೈತ್ರಿ. ಅದು ಸೂರ್ಯ ಚಂದ್ರನಿರುವ ತನಕ ಅಸಾಧ್ಯವಾಗಿರ್ತಕ್ಕಂಥ ಕೆಲಸವನ್ನ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋದು ಅಂತಂದ್ರ ನಮ್ಮ ಮೈಯಲ್ಲಿ ಹರಿತಕ್ಕಂಥ ರಕ್ತವನ್ನ, ಒಂದೇ ಒಂದು ಹನಿ ರಕ್ತವನ್ನ ಕಂಡುಹಿಡಲಿಕ್ಕೆ ಈ ಭೂಮಿ ಮೇಲೆ ಯಾರಿಗೂ ಸಾಧ್ಯ ಆಗಿಲ್ಲ. ರಕ್ತ ಯಾರಾದ್ರೂ ಕಂಡುಹಿಡಿಯಕ್ಕೆ ಸಾಧ್ಯತೆ? ಒಬ್ರು ಯಾರಾದ್ರೂ ತೀರಿ ಹೋದ್ರ ಅವ್ರ ಕಂಡ ಇನ್ನೊಬ್ಬರಿಗೆ ದಾನ ಮಾಡ್ತೀವಿ, ಬೇರೆ ಬೇರೆ ದಾನಗಳನ್ನು ಮಾಡ್ತೀವಿ, ಕಿಡ್ನಿ ದಾನ ಮಾಡ್ತೀವಿ, ರಕ್ತ ದಾನ ಮಾಡ್ತೀವಿ. ಆದ್ರೆ ರಕ್ತವನ್ನ ಸೃಷ್ಟಿ ಮಾಡ್ಲಿಕ್ಕಾಗಿಲ್ಲ. ಇನ್ನ ಹೊಲದೊಳಗಡೆಗೆ ಜೋಳದ ಕಾಳು ಯಾರಿಗೂ ಆಗಿಲ್ಲ. ಅದನ್ನ ಉತ್ತಲೇಬೇಕು, ಅದನ್ನ ಬಿತ್ತಬೇಕು, ಅದನ್ನ ಬೆಳಿಬೇಕು. ಅದು ಕೊಡ್ತಕ್ಕಂಥದ್ದು ಭೂಮಿ ತಾಯಿ ಮಾತ್ರ. ಬಿತ್ತಿ ಉತ್ತಿನಾಗ ಮಾತ್ರ ತಾಯಿ ಬೆಳೆಯನ್ನ ಕೊಡ್ತಾಳ. ಯಾವ ವಿಜ್ಞಾನಿಗೂ ಕೂಡ ಗೋಧಿ, ಜೋಳ, ಕಡ್ಲಿ, ಯಾವ ದವಸ ಧಾನ್ಯಗಳನ್ನು ಕೂಡ ಇವತ್ತಿಗೂ ಕಂಡುಹಿಡ್ಲಿಕ್ಕಾಗಿಲ್ಲ. ಜೀವನ ಒಂದು ವಿಚಿತ್ರ. ಇದು ಒಂಥರ 9ರ ಮಗ್ಗಿ ಇದ್ದಂಗಿದೆ ಜೀವನ. ಲಕ್ಷ ಕೊಟ್ಟು ಕೇಳ್ರೆ 9ರ ಮಗ್ಗಿ ಬರ್ತಾವಲ್ಲ, ಎಲ್ಲರಿಗೂ ಬರ್ತಾವ 9ರ ಮಗ್ಗಿ. 9 9 18 ಬಿಡಿಸಿ ಕೂಡಿಸ್ರಿ. ಅದನ್ನ 1 + 8 ಕೂಡಿಸಿದ್ರೆ ಎಷ್ಟಾಯ್ತು? 9 ಆಯ್ತು. 9 × 3 = 27. 2 ಮತ್ತು 7 ಕೂಡಿಸ್ರಿ, 9 ಆತಲ್ಲ. 9 × 4 = 36. 3 + 6 ಕೂಡಿಸ್ರಿ ಎಷ್ಟಾಯ್ತು? 9 × 5 = 45. 4 × 5 ಕೂಡಿಸ್ರಿ ಎಷ್ಟಾಯ್ತು? 9 × 6 = 54. 5 + 4 ಕೂಡಿಸ್ರಿ 9 ಆಯ್ತು. 9 × 7 = 63. 6 + 3 ಕೂಡಿಸ್ರಿ 9 ಆಯ್ತು. 9 × 8 = 72. 7 + 2 ಕೂಡಿಸ್ರಿ 9 ಆಯ್ತು. 9 × 9 = 81. 8 + 1 ಕೂಡಿಸ್ರಿ 9 ಆಯ್ತು. 9 × 10 = 90. 9 + 0 ಇಟ್ರೆ 9 ಆಯ್ತು. ಬದುಕು ಬರೀ 9. 6 ಕೇಳುವುದಿಲ್ಲ, 3 ಕೇಳುವುದಿಲ್ಲ. ನಾ ಹೇಳುವುದಿಲ್ಲ ಶಾಸ್ತ್ರವಲ್ಲ, ನಾ ಹೇಳುವುದಿಲ್ಲ ತತ್ವವಲ್ಲ. ನಾನು ಬದುಕಬೇಕು, ಬದುಕಿ ತೋರಿಸ್ಬೇಕು. ನಾ ಇನ್ನೊಬ್ಬರಿಗೆ ನೀ ಹಿಂಗಿರಂತ ಹೇಳೋದಲ್ಲ, ನಾ ಮೊದಲಂಗ ಅದಿನಲ್ಲ ಅಂತ ತಿಳ್ಕೊಳ್ಬೇಕು. ಯಾರೊಬ್ರು ಸಿದ್ಧಾರೂಢರಂತೆ ಒಬ್ಬಕ್ಕೆ ತಾಯಿ ಮಗನ ಕರ್ಕೊಂಡು ಬಂದ್ಲಂತ. ಯಪ್ಪ, ಮನ್ಯಾಗ ಯಾವ್ದು ಬೇಕಾದ ಡಬ್ಬ್ಯಾಗ ನಾ ಬೆಲ್ಲ ಇಡ್ಲಿ, ಆ ಬೆಲ್ಲ ತುಡುಗು ಮಾಡಿ ನನ್ನ ಮಗ ತಿಂತಾನು. ಬೆಲ್ಲ ತಿಂದು 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 ಅದ್ರ ಹೊಟ್ಟೆ ಕೆಟ್ಟ ಹೋಗ್ಬಿಟ್ಟೈತಿ. ಎಲ್ಲಾ ಡಾಕ್ಟರ್ಗೆ ತೋರಿಸಿನಿ, ಬೆಲ್ಲ ತಿನ್ನಬಾರಂತೆ ಡಾಕ್ಟರ್ ಹೇಳ್ಯಾರು. ಯಾರು ಹೇಳಿದ್ರು, ಯಾರ ಮಾತು ಕೇಳಬಲ್ತದು, ನೀಯಾರ ಆಶೀರ್ವಾದ ಮಾಡಿ ಬೆಲ್ಲ ತಿನ್ನೋದು ಬಿಡಿಸಪ್ಪ ಅಂತಂದ್ರು. ಸಿದ್ಧಾರೂಢರು ಆಯ್ತು ಬಾ ಹೇಳ್ತೀನಿ ಅಂತ ಹೇಳ್ರಿಪ್ಪ ಅಂತಂದ್ರು. ಸುಮ್ಮನೆ ಕುಂತ್ರು ಸಿದ್ಧಾರೂಢರು. 1 ದಿನ ಆಯ್ತು, ಮತ್ತೊಂದು ಮರುದಿವ್ಸ ಬಂದ್ಲು. ಯಪ್ಪ, ನನ್ನ ಮಗನಿಗೆ ಬೆಲ್ಲ ಬಿಡ ಅಂತ ಹೇಳ್ರಿ, ಆಶೀರ್ವಾದ ಮಾಡ್ರಿ ಅಂತಂದ್ರು. ಹೂ ಅಂತಂದ್ರು. 1 ವಾರ ಹೋಯ್ತು, 2 ವಾರ ಹೋಯ್ತು, 1 ತಿಂಗಳು ಹೋಯ್ತು.
ಒಂದು ತಿಂಗಳ ಆದ್ಮೇಲೆ ಮತ್ತೆ ಅಮ್ಮ ಬಂದ್ಲಕ್ಕಿ, ಏನೋ ಯಪ್ಪ ನನ್ನ ಮಗನಿಗೆ ಬುದ್ಧಿ ಹೇಳಿ ಬೆಲ್ಲ ಬಿಡಿಸೋದು ತಿನ್ನೋದು ಬಿಡಿಸೋದು ಅಂತ ಹೇಳಿದ್ರ ಏನು ಹೇಳವಲ್ಲ ಅಂತಂದಾಗ ಸಿದ್ದಾರೂಢರು ಒಂದು ತಿಂಗಳ ಮೇಲೆ ಹೇಳ್ತಾರ, ಏ ತಮ್ಮ ಬೆಲ್ಲ ತಿನ್ನಬೇಡು, ನೀ ಬೆಲ್ಲ ತಿಂದೆ ಅಂತಂದ್ರ ಆರೋಗ್ಯ ಕೆಡ್ತೈತಪ್ಪ, ಬಾಳ ತಿನ್ನಬಾರದು ಬೆಲ್ಲ, ಬೆಲ್ಲ ಸಿಹಿ ಅದು, ಎಷ್ಟು ಬೇಕು ಅಷ್ಟ ತಿನ್ನಬೇಕು ಅಂತ ಹೇಳಿದ್ರು. ನಿಮಗ ತಿಂಗಳಾನಗಟ್ಲೆ ಅಪ್ಪ ನಿನ್ನ ಮಠಕ್ಕೆ ಬಂದೆ ನಾನು, ಮಠಕ್ಕೆ ಬಂದು ಬೆಲ್ಲ ತಿನ್ನೋದು ಬಿಡಿಸ್ರಿ ಅಂತ ಹೇಳಿದ್ರ ಒಂದು ತಿಂಗಳ ಮೇಲೆ ಯಾಕೆ ಹೇಳಿದ್ರಿ ನೀವು ಅಂತ ಕೇಳಿದ್ರು ಅವ್ರು. ಅದಕ್ಕ ಸಿದ್ದಾರೂಢರು ಹೇಳ್ತಾರ, ನೋಡುವ ನಾನಾ ದಿವಸ ಬೆಲ್ಲ ತಿಂತಿದ್ದೆ, ನಾನು ತಿನ್ನೋದು ಬಿಟ್ಟ ಮೇಲೆ ಅವ್ನಿಗೆ ಹೇಳ್ಬೇಕಲ್ಲ ಬುದ್ಧಿ, ನಾನೇ ದಿನಾ ಬೆಲ್ಲ ತಿಂತೀನಿ ಅಂದ ಮ್ಯಾಗ ಮಗನಿಗೆ ಹೆಂಗ ಬುದ್ಧಿ ಹೇಳಕೈತಿ, ನಾ ತಿಂಗಳಾನಗಟ್ಲೆ ಪ್ರಯತ್ನ ಮಾಡಿ ಬೆಲ್ಲ ತಿನ್ನೋದು ಬಿಟ್ಟ, ನಾ ತಿನ್ನೋದು ಬಿಟ್ಟ ಮ್ಯಾಗ ನಾ ಅವನಿಗೆ ಬುದ್ಧಿ ಹೇಳಿದೆ ಅಂತೇಳಿ ಸದ್ಗುರು ಸಿದ್ದಾರೂಢರು ಹೇಳ್ತಾರೆ. ನಾವು ಹೇಳೋದು ದೊಡ್ಡದಲ್ಲ, ಹೇಳುವರು ವೇದಾಂತ, ಕೇಳುವರು ಸಿದ್ಧಾಂತ, ಮಾಡುವುದೆಲ್ಲವೂ ಕೂಡ ರಾಧಾಂತ. ಅದಕ್ಕೆ ಕವಿ ಬಹಳ ಚೆನ್ನಾಗಿ ಬರ್ತಾನೆ, ಹೇಳುವರು ವೇದಾಂತ, ಕೇಳುವರು ಸಿದ್ಧಾಂತ, ಮಾಡುವುದೆಲ್ಲವೂ ಕೂಡ ರಾಧಾಂತ. ನಾನು ನಿಮಗೆ ಹೇಳ್ತೀನಿ, ನೀವು ಹಿಂಗಿರಬೇಕು, ನೀವು ಸತ್ಯವನ್ನೇ ನುಡಿಬೇಕು, ನೀವು ಧರ್ಮವಂತರಾಗಬೇಕು, ನೀವು ಸಮಾಜದೊಳಗಡೆ ಒಳ್ಳೆಯ ವ್ಯಕ್ತಿಗಳಾಗಬೇಕಂತ ಹೇಳ್ತೀನಿ. ನಾನೇ ಬೆಳಗ್ಗೆ ಎದ್ದು ಕೂಡಲೇ ನಾನು ಏನು ಮಾಡ್ತೀನಿ, ಗುಟ್ಕ ಹಾಕೊಂಡು ಪಚ್ಚಕ್ ಅಂತ ಹೇಳಬೇಕಲ್ಲ ರೋಡ್ನಾಗ ಓಡಾಕೈತಿ ಅಂತಂದ್ರ ನಿಮಗೆ ಹೇಳಿದ ಬುದ್ಧಿ ನನ್ನ ತಲೆಯಾಗ ಬೇಕಲ್ಲ. ನಿಮಗೆ ಕುಡಿಬೇರಂತ ನಾ ಹೇಳ್ತೀನಿ, ನಾನೇ ಕುಡ್ಕೊಂಡು ಕುಂತಿ ಅಂತಂದ್ರ ಅದಕ್ಕ ಹಳ್ಳಿ ಒಳಗೊಂದು ಇಷ್ಟಿಚ್ಚಿಗೆ ಒಂದು ಬಹಳ ಕೆಟ್ಟ ಪರಂಪರೆ ಶುರು ಆಗೈತೆ. ಏನಂತಂದ್ರ ಮಕ್ಕಳಿಗೆ ವಿದ್ಯಾರ್ಥಿಗಳು ಹಿರಿಯರು ಏನ್ ಮಾಡಕತ್ತಾರಪ್ಪ ಅಂತಂದ್ರ ಗುಟ್ಕಾ ತಂಬಾಕುಗಳನ್ನ ಬಹಳ ಸೇವನೆ ಮಾಡ್ಲಿಕ್ಕತ್ತಾರ, ಮಿತಿಮೀರಿ ತಂಬಾಕು ತಿಂತಾರ. ತಂಬಾಕ ಹಿರಿಯರು ಒಂದಷ್ಟು ತಿಂದ್ರೆ ತಿನ್ಲಿ. ಈಗ ಬರ್ತಕ್ಕಂಥ ಯುವ ಪೀಳಿಗೆಗೆ ಬಹಳ ಕೆಟ್ಟದಾಗಿರ್ತಕ್ಕಂಥ ತಂಬಾಕು ಗುಟ್ಕಾ ಏನೇನು ಒಂದ್ ಎರಡು ಎಲ್ಲಾ ರೀತಿಯಾಗಿರ್ತಕ್ಕಂಥ ಗುಟ್ಕಾಗಳನ್ನ ಮಕ್ಕಳು ತಿನ್ನಾಕತ್ತಾರ. ದಯವಿಟ್ಟು ಮಕ್ಕಳ ಕಡೆಗೆ ಗಮನ ಕೊಡ್ರಿ. ಮಕ್ಕಳು ಮುಂದೆ ಭಾರತದ ಭವಿಷ್ಯವನ್ನ ಕಟ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಬೆಳಕುಗಳು. ದಯವಿಟ್ಟು ಮಕ್ಕಳಿಗೆ ಏನು ಮಾಡ್ರಿಪ್ಪ ಅಂತಂದ್ರ ಮಕ್ಕಳು ತಿಂತಾವ ಇಲ್ಲ ಅನ್ನೋದನ್ನ ನೀವೇನು ಮಾಡ್ರಿ, ಪರಿಶೋಧನೆ ಮಾಡ್ರಿ. ಇನ್ನ ಮಕ್ಕಳ ಮುಂದೆ ಪಾಲಕರು ಯಾರು ತಂದೆ ತಾಯಿ ಸೆರೆ ಕುಡಿಯಾಕ ಹೋಗ್ಬೇಡ್ರಿ, ಮನ್ಯಾಗ ಸೆರೆ ಕುಡಿಯಾಕ ಹೋಗ್ಬೇಡ್ರಿ. ಯಾಕ, ನೀವೊಬ್ಬ ಸೆರೆ ಕುಡಿದ್ರಿಂದ ಇಡೀ ಮನೆತನ ನಾಶ ಹೋಗ್ತೈತಿ. ಮುಂದೆ ಬರ್ತಕ್ಕಂತ ಮಕ್ಕಳಿಗೆ ಕೂಡ ಅದೇ ಸಂಸಾರ ಬೀಳ್ತೈತಿ, ಅದೇ ಚಟ ಬಿದ್ದು ಬಿಡ್ತೈತಿ. ಮಗನ ಕುಡಿಯಕ್ ಶುರು ಮಾಡ್ತಾನ. ಆ ಮಾಡ್ಕೊಂಡಿರ್ತಕ್ಕಂತ ಹೆಣ್ಣಿನ ಬದುಕ ಅತ್ಯಂತ ಕೀಳುಮಟ್ಟಕ್ಕೆ ಹೋಗ್ತೈತಿ. ದಯವಿಟ್ಟು ನೀವು ಊರಾಗ ಏನಾದ್ರೂ ಪ್ರತಿಜ್ಞೆ ಮಾಡಬೇಕಾಗಿತ್ತು ಅಂತಂದ್ರ ಮುಂದಿನ ವರ್ಷ ಬರೋದ್ರಾಗನ ಇಲ್ಲಿ ತಂಬಾಕು ನಿಷೇಧ ಆಗ್ಬೇಕು. ಹಿರಿಯರು ತಂಬಾಕು ತಿನ್ಲಿ, ಯಾಕಂದ್ರ ಅವ್ರು ಬದುಕಿನುದ್ದಕ್ಕೂ ತಿದ್ಕೊಂಡು ಬಂದು ಬದುಕನ್ನ ಕಳೆದಿದಾರ. ಈಗ ಬರ್ತಕ್ಕಂಥ ತಂಬಾಕು ವಿಷಪೂರಿತವಾಗಿರೋದ್ರಿಂದ ಗುಟ್ಕಾಗಳನ್ನು ತಿನ್ನಬೇಡ್ರಿ, ತಂಬಾಕುಗಳನ್ನು ಯಾವುದೇ ಸೇವನೆ ಮಾಡಬೇಡ್ರಿ. ಇನ್ನ ಹೆಣ್ಣು ಮಕ್ಕಳು ಏನದಿರಲ್ಲ, ಇದನ್ನ ಬಿಡಿಸಾಕ ಹೆಣ್ಣು ಮಕ್ಕಳು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥವ್ರು ಜೋರಾಗಿ ಕೈ ಎತ್ತಿ ಚಪ್ಪಾಳೆ ಹೊಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ನಾವು ಪುರಾಣ ಹೇಳಿದ್ರೆ ತಾಸು ಗಂಟ್ಲೆ ಅಲ್ಲ, 4 ತಾಸು ಹೇಳ್ತೇನೆ ನಿಮ್ಗೆ. ನಾನು 4 ಬೆಳತನ ಕೇಳಂದ್ರೆ ಹೇಳ್ತೀವಿ. ಪುರಾಣ ಹೇಳೋರು ನಾವು ದೊಡ್ಡವ್ರಲ್ಲ, ಮನ್ಯಾಗ ಸಂಸಾರ ಮಾಡ್ತಕ್ಕಂಥವ್ರು ನೀವು ದೊಡ್ಡವರು. ಗಂಡ ಹೆಂಡತಿ ಮೇಟಿ ಚಂದ ಇತ್ತಂತಂದ್ರ ಸಂಸಾರ ಬಹಳ ಚಂದಾಗಿ ಸಾಕ್ತೈತಿ. ಗಂಡ ಹೆಂಡತಿ ಮೇಟಿ ಬಹಳ ಚಂದ ಇರ್ಬೇಕ್ರಿ ಸಂಸಾರದೊಳಗಡೆಗೆ. ಹಿರಿಯರು ಬಹಳ ಚಲೋ ಇರ್ಬೇಕು ಮನ್ಯಾಗ, ಅಂದಾಗ ಮಾತ್ರ ಮನೆಯ ಸಂಸಾರ ನಡೀತಾವ. ನನ್ನ ಕಾಳಜಿ ಏನಪ್ಪಾ ಅಂತಂದ್ರ, ನಾ ಹೇಳಿದ ಪುರಾಣ ಕೇಳ್ತಿರಂತೇನ ನಮಗೇನ ಬಹಳ ಬೇಕಾಗಿಲ್ರಿ. ನೀವು ಅದನ್ನ ಅಳವಡಿಸಿಕೊಳ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದ್ರ ನೀವು ಈಗಿನ ಯುಗಮಾನಕ್ಕ 21ನೇ ಶತಮಾನಕ್ಕ ಏನ್ ಅಳವಡಿಸಿಕೊಳ್ಬೇಕು ಅಂತಂದ್ರ, ನಿಮ್ ಮಕ್ಕಳು ಇರ್ತಾವಲ್ರಿ, ಮಕ್ಕಳಿಗೆ ಕುರುಕುರೆ ಚಾಕ್ಲೇಟು ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ರಿ. ಇನ್ನು ಕೊನೆಯದಾಗಿ ಹೇಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರ, ಎಲ್ಲಾ ಚಟಗಳ ಜೊತೆಗೆ ಇನ್ನೊಂದು ಚಟ ಶುರು ಆಗೈತಿ, ತಿಕ್ಕು ಚಟ ಒಂದು ಶುರು ಆಗಿದೆ. ಏನ್ ತಿಕ್ಕೋದ್ರಿ? ತಂಬಾಕಲ್ಲ, ಮೊಬೈಲ್ ತಿಕ್ಕೋದ್ರಿ. ಇಲ್ಲಿ ಪುರಾಣಕ್ಕೆ ಯಾಕೆ ಬಂದಿರ್ತಾವ, ಅಲ್ಲಿ ಹಲೋ ಹಾಯತ್ ಅಲ್ಲಿ ತಿಕ್ತಿರ್ತಾವ ಮೊಬೈಲ್ನಾಗ. ಎಲ್ಲದಿ ನಾ ಪುರಾಣದಾಗದಿನ ಅಂತ ಇಲ್ಲಿಂದ ಸೆಲ್ಫಿ ಕಳಿಸ್ತಿರ್ತಾವ.